ಇದೇನು ತಂಗಿ, ಅದೇನನ್ನು ಚಿಂತಿಸುತ್ತಿರುವೆ ಅಲ್ಲಮ್ಮ? ಏನು ಇಲ್ಲಣ್ಣ, ಏನು ಇಲ್ಲ. ಬಡತನದ ಬಾಳನ ಅದರ ಬವಣ ಚಿಂತಿಸಿದ್ ಬಿಟ್ರೆ ಈ ಬಡವರಿಗೆ ಮತ್ತೇನಿದೆ ಅಣ್ಣ? ಚಿ ಹುಚ್ಚಿ, ನೀನೀಗ ಚಿಂತಿಸುತ್ತಿರುವುದೆಲ್ಲ ನಾಕಕ್ಕೆ ನರಳಿಕೆಯನ್ನು ಹೊತ್ತಂತೆ. ಅಣ್ಣ ಇನ್ನೇನು ಮಾಡುದಣ್ಣ? ಅಣ್ಣ ರಘಣ್ಣ ಬಟ್ಟೆ ಬರೆ ತೆಗೆದುಕೊಂಡು ಮನೆ ಬಿಟ್ಟು ಹೊರಟು ಹೋಗ್ಬಿಟ್ಟಣ್ಣ. ಅವನಿಗೆ ಹಣದ ಹುಚ್ಚು ಹೆಚ್ಚಾಗಿ ಹುಚ್ಚು ನಾಯಿಯಂತೆ ವರ್ತಿಸಿದು ಬಿಟ್ಟಣ್ಣ. ಹೂದೋಟದಲ್ಲಿ ಆರುತ್ತಿರುವ ಪತಂಗ ಅಗ್ನಿಯ ಉರಿಗೆ ಮರಳಾಗಿ ಹೋದಂತೆ ಅವನೀಗ ಹಣದ ಹುಚ್ಚಿನಲ್ಲಿ ದುರಾಶೆಯ ದಾವಾಗ್ನಿಗೆ ಮುಟ್ಟಿಸಿ ಮೈ ಸುಟ್ಟುಕೊಂಡಾಗಲೇ ಅವನಿಗೆ ಅರಿವಾಗುವುದು ದುರಾಶೆ ಎಂದರೇನೆಂದು. ಅವನಿನ್ನು ಹೋದರೆ ಹೋಗಲಿ ಬಿಡು ತಂಗಿ, ನನ್ನ ಮೈಯಲ್ಲಿ ಹನಿ ರಕ್ತ ಹರಿಯುವವರೆಗೂ ನಾನು ನಿನ್ನನ್ನ ಸುಖದಿಂದಿಡುತ್ತೇನೆ. ಅಣ್ಣ ಅಣ್ಣ ಅಣ್ಣ, ನಿಜವಾಗಿಯೂ ನಿಜವಾಗಿಯೂ ನಾನೇ ಭಾಗ್ಯಶಾಲಿ ಅಣ್ಣ. ಮಾತಾ ಪಿತರಿಲ್ಲದಂತಹ ಮಕ್ಕಳಿಗೆ ಈ ಅಣ್ಣನೇ ದೇವರೆನ್ನೋ ಮಾತು ನಿನ್ನ ಕೃತಿಯಾಗಿ ಇದ್ದರೂ ಬಹಳ ಸತ್ಯವನ್ನು ತೋರಿಸ್ಕೊಟ್ಟಿದ್ಯಾ ಅಣ್ಣ. ಅಣ್ಣ ಬಿಸಿಲು ಮಳೆ ಗಾಳಿ ಎನ್ನಲಾರದೆ ಈ ತಂಗಿಗೋಸ್ಕರ ಹಗಲಿರುಳು ಕಷ್ಟಪಟ್ಟು ಬಂದ ಈ ನಿನ್ನ ಮುಖವನ್ನು ನೋಡ್ತಾ ಇದ್ರೆ ನಿನ್ನ ತಂಗಿಗೆ ಕರುಣೆ ಕತ್ತರಿಸಿ ಬಂದಂತೆ ಭಾಸವಾಗ್ತಿದೆ ಅಣ್ಣ. ಚೀ ಹುಚ್ಚಿ, ಇದೇಕಮ್ಮ ಕಣ್ಣೀರು? ಸತ್ಯವಾನನಂತ ರಾಜನಿಗೆ ತಪ್ಪಲಿಲ್ಲ ಕಟ್ಟಿಗೆ ಮಾರಿ ಜೀವಿಸುವುದು. ಸತ್ಯ ಹರಿಶ್ಚಂದ್ರನಂತ ದೊರೆಗೆ ತಪ್ಪಲಿಲ್ಲ ಸುಡುಗಾಡು ಕಾಯ್ದು ಜೀವಿಸುವುದು. ಎಂತೆಂತ ಮಹಾನ್ ಮಹಾ ವ್ಯಕ್ತಿಗಳಿಗೆ ಗೊತ್ತಾಗಲಿಲ್ಲ ಈ ಒತ್ತು ಗೊತ್ತಿನಾಟ ಅಂದಾಗ ನಾನ್ಯಾವ ಮಹಾ? ನೋಡು ಕಮಲ, ಕಷ್ಟ ಮಾನವರಿಗೆ ಬಾರದೆ ಕಲ್ಲಿಗೆ ಬರುತ್ತದೇನಮ್ಮ? ಇವೆಲ್ಲ ಕಷ್ಟಗಳಿಗಿಂತಲೂ ಮಿಗಿಲಾದ ಚಿಂತೆಯೊಂದು ಬೆಟ್ಟದಂತೆ ನನ್ನ ತಲೆ ಮೇಲಿದೆ. ಆ ವಿಘ್ನ ನಿವಾರಕ ವಿನಾಯಕನು ನಿನ್ನ ವಿವಾಹವೊಂದನ್ನು ನಿರ್ವಿಘ್ನವಾಗಿ ನಡೆಯುವಂತೆ ಆಶೀರ್ವದಿಸಿದರೆ ನನ್ನ ಹೊಣೆಗಾರಿಕೆಯ ಭಾರ ಸ್ವಲ್ಪ ಆದರೂ ಕಡಿಮೆಯಾದಂತಾಗುತ್ತದೆ. ಹೋಗೋಣ, ನಿನ್ಗೆ ಯಾವಾಗಲೂ ಅದರದೇ ಚಿಂತೆ. ಆದಷ್ಟು ಬೇಗ ಈ ಮೂದ ತಂಗಿನ ಮನೆ ಬಿಟ್ಟು ಹಾಕ್ಬೇಕಂತ ನಿಂಗೆ ಆಸೆ ಏನಣ್ಣ? ಬೇಸರವಾವುದಮ್ಮ? ನೀನು ನಿನ್ನಿನಿಯನೊಡಗೂಡಿ ಮದುವೆ ಎನ್ನುವ ಮಮತೆಯ ಸೇತುವೆಯನ್ನು ದಾಟುವುದು ನಿನ್ನಣ್ಣನಾದ ನನಗೆ ಬೇಸರವೇ? ಏನಣ್ಣ ನೀ ಎಂಥ ಮಾತು ಮಾತಾಡ್ತೀಯ ಅಣ್ಣ? ನನ್ನ ಹೆತ್ತ ಕರುಣನೆ ಮರೆಸಿದಂಥ ಪುಣ್ಯಾತ್ಮ ಕರ್ಣ ಅಣ್ಣ ನೀನು. ನಿನ್ನಂಥ ಅಣ್ಣನ ಬಿಟ್ಟು ಹೋಗಲಿಕ್ಕೆ ನನಗೆ ಖಂಡಿತ ಮನಸ್ಸಿಲ್ಲ ಅಣ್ಣ, ನನಗೆ ಖಂಡಿತ ಮನಸ್ಸಿಲ್ಲ. ನಿನ್ನಿ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಮನಸ್ಸೋತೆ ತಂಗಿ. ಆದರೆ ಈ ವರದಕ್ಷಿಣೆಯ ಈ ನವಯುಗದಲ್ಲಿ ನನ್ನೀ ಮುದ್ದು ತಂಗಿಗೆ ಎಂಥ ವರನನ್ನು ಹುಡುಕಬೇಕೋ ಎಂದು ನನ್ನ ಮನ ಚಡಪಡಿಸುತ್ತಲಿದೆ. ಅಣ್ಣ, ಭಾರತ ಸರ್ಕಾರವು ಈ ವರದಕ್ಷಿಣೆ ಎಂಬ ಭೂತ ಪಿಶಾಚೆಯನ್ನ ಬೇರು ಸಮೇತ ತೆಗೆದು ಹಾಕಬೇಕಂತ ಕಾರ್ಯಗಳನ್ನು ಹಾಕುತ್ತಾನೆ ಇದೆ. ಆದ್ರೆ ಆ ಕಾರ್ಯಗಳೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಇಂದಿನ ಸಮಾಜದ ಸಿರಿವಂತರು, ವಿದ್ಯಾವಂತರು, ವಿನಯಶೀಲರೆಲ್ಲರೂ ವರದಕ್ಷಿಣೆ ಎಂಬ ಆಸನದಿಂದ ಎಳೆದು ಕುಳಿತಿದ್ದಾರಮ್ಮ. ಈ ಕಾರಣವಾಗಿ ಕೆಲ ಬಡ ಕನ್ಯೆಯರು ಕವಿ ರಶ್ಮಿಯ ದರ್ಶನವಿಲ್ಲದ ಅರಮನೆಯಂತೆ ಮದುವೆಯನ್ನು ಕಾಣದೆ ಕಂಗೆಟ್ಟು ಕುಳಿತಿದ್ದಾರೆ. ಕಷ್ಟವಾದರೂ ಚಿಂತೆ ಇಲ್ಲ, ಸಾಲವಾದರೂ ಪರವಾಗಿಲ್ಲ, ನಿನ್ನನ್ನು ಮಾತ್ರ ವಿದ್ಯಾವಂತನ ಸುಖದ ಅರಮನೆಗೇನೆ ಕಳಿಸ್ಕೊಡ್ತೀನಿ, ಆಯ್ತೇ? ಸರಿ ಬಿಡು, ಅದೆಲ್ಲ ಯಾಕೆ ಚಿಂತೆ ಈಗ ಅಣ್ಣ? ನಿನಗಂತ ಮಾತಿನ ಭರದಲ್ಲಿ ಹೊಟ್ಟೆ ಹಶ್ವಾಗಿದೆ ನೆನಪಿರಲ್ಲ. ನಿಂಗೋಸ್ಕರ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತೀನಿ, ಬಾಣ ಊಟ ಮಾಡೋಣ. ನಮಸ್ಕಾರ ಮಿತ್ರ. ಇದೇನು ನಿಶಾ ವೇಳೆಯಲ್ಲಿ ರವಿ ಮೂಡಿದಂತ ಇದ್ದಲ್ಲ? ಇದೇನು ಚಂದ್ರು, ನಿಶಾ ವೇಳೆಯಲ್ಲಿ ರವಿ ಮೂಡುವುದೇ? ಅಲ್ಲಲ್ಲ, ನಿಶೆಯ ಸ್ನೇಹಿತ ಚಂದಿರ, ಅವನೇ ಮೂಡುತ್ತಿರುತ್ತಾನೆ. ಇರಲಿ, ಹಿಂದೇಗೋ ಎಂಟೆಯ ಮನೆಗೆ ಜಂಬೂಕ ಆಗಮಿಸಿದಂತೆ ನುಡಿಯುತ್ತಿರುವಲ್ಲ, ಏನು ವಿಷಯ? ಈ ಧನಹೀನನ ಕುಟೀರಕ್ಕೆ ಕುಬೇರನು ಆಗಮಿಸಿದರೆ ಆಶ್ಚರ್ಯವಲ್ಲವೇ ವಿಜಯ್? ಚಂದ್ರು, ನನ್ನ ಆಗಮನವೇನು ಎಂದು ಹೊಸದೆ? ಹಣದ ಮದದಿಂದ ಲಕ್ಷ್ಮೀಪುತ್ರ ನಾನೆಂದು ಎಂದಾದರೂ ನಿಮ್ಮನ್ನು ಕೀಳಾಗಿ ಕಂಡಿದ್ದೇನೆ? ಕೃಷ್ಣ ಕುಚೇರರ ಸ್ನೇಹವನ್ನು ನೆನಪಿಸಿಕೊ.
ಅವರದು ಬಡವ ಶ್ರೀಮಂತರ ಸ್ನೇಹವಲ್ಲವೇ? ಮಾತಿನಲ್ಲಿ ಆಚಾರ, ಕೃತಿಯಲ್ಲಿ ಅನಾಚಾರ. ಏನಾದರೂ ನವಯುಗದ ಹಣವಂತರು ನಯ ವಂಚಕರು. ಏನು ಚಂದ್ರು? ಹಣವೊಂದಿದ್ದರೆ ಬೇರೇನು ಬೇಕಾಗಿಲ್ಲ. ಇದೇನು ಚಂದ್ರು, ಹಿಂದೇಕೋ ಹೊಸ ನುಡಿಗಳ ಸುರಿಮಳೆಯನ್ನೇ ಸುರಿಸಲು ಆರಂಭಿಸಿದೆಯಲ್ಲ. ಎಂದಾದರೂ ನಾನು ಹಣಕ್ಕೆ ಬೆಲೆ ಕೊಟ್ಟಿದ್ದೇನೆ? ಹಣಕ್ಕೆ ಬೆಲೆ ಕೊಡಲಾರೆ ಎಂದು ಹೇಳುವ ನೀನೇ ನಾಳೆ ದಿನ ವರದಕ್ಷಿಣೆ ಇಲ್ಲದೆ ವಿವಾಹವಾಗುತ್ತೀಯಾ? ಈ ವರದಕ್ಷಿಣೆಯ ಭೀಕರತೆಯನ್ನು ಕಂಡು ಈ ನನ್ನ ಗೆಳೆಯನ ಮನ ನಿರ್ಮಲ ಸ್ನೇಹವನ್ನೇ ಶಂಕಿಸುವಂತಾಗಿದೆ. ಚಂದ್ರು, ಎಲ್ಲರಂತವನಲ್ಲ ಈ ನಿನ್ನ ಮಿತ್ರ. ಸತ್ಯವಾಗಿಯೂ ಹಣದ ಮದ ನನ್ನ ತಲೆಗೇರಿಲ್ಲ. ನಿನಗಾಷ್ಟು ಸಂಶಯವಿದ್ದರೆ ತೆಗೆದುಕೋ ಈ ನನ್ನ ವಚನವನ್ನು. ನಿನಗೊಪ್ಪಿಗೆಯಾದರೆ ಬೆಳೆದು ನಿಂತಿರುವ ಈ ನಿನ್ನ ತಂಗಿಯನ್ನು ವರದಕ್ಷಿಣವಿಲ್ಲದೆ ವರಿಸಲು ಸಿದ್ಧನಿರುವೆ. ಹೌದು ಮಿತ್ರ, ಈ ನುಡಿ ಸೂರ್ಯಚಂದ್ರವಿರುವಷ್ಟೇ ಸತ್ಯ. ಈ ನನ್ನ ಕಾರ್ಯ ಕೈಗೂಡಿದರೆ ಬಡತನದ ಕಡಲಲ್ಲಿ ಕಲ್ಲು ಮಣ್ಣಿನ ಜೊತೆ ಮಾಣಿಕ್ಯವೂ ಸಿಗುತ್ತದೆ ಎಂಬುದನ್ನು ಈ ಸಮಾಜದ ಜನಕ್ಕೆ ತೋರಿಸಿಕೊಡುವೆ. ಬಡತನದ ಬೇಗೆಯಲ್ಲಿ ದಿನವ ನರಿಯದೆ ಕಂಡು ನುಡಿಯ ನಾಡಿ ಸೆಡೆ ನುಡಿಯುವ ನೀನೆಂದು ತಿಳಿದ. ತಪ್ಪು ನಿನ್ನದಲ್ಲ, ಅದೆಲ್ಲ ಈ ಶ್ರೀಮಂತ ಸಮಾಜದೇ. ಅವರು ಮದುವೆಯನ್ನು ವ್ಯಾಪಾರವನ್ನಾಗಿರಿಸಿಕೊಂಡು ಅದರ ಬೆಲೆಯನ್ನು ಗಗನದೆತ್ತರಕ್ಕೆ ಏರಿಸಿದ್ದಾರೆ. ಈ ವರದಕ್ಷಿಣೆಯ ಸಂತೆಯಲ್ಲಿ ಬಡವರಿಗೆ ವ್ಯಾಪಾರ ಇಲ್ಲದಿರುವುದೇ ಈ ನಿನ್ನ ಕಟುನುಡಿಗೆ ಕಾರಣವಾಗಿದೆ. ನಿಜವಾಗಿಯೂ ಬುದ್ಧಿವಂತ. ಅಗ್ನಿಯೊಳಗೆ ಕೋಪಿಸಿಕೊಂಡು ಕಾದಾಗಿ ಮೈ ಕೂದಲು ಸುತ್ತುಕೊಂಡ ವ್ಯತೆಯನ್ನು ಮರೆತು ವಿಷಯಕ್ಕೆ ಬಾ. ನಿನ್ನ ತಂಗಿಯನ್ನು ಕೊಟ್ಟು ಬೀಗಸ್ತನ ಬೆಳೆಸುವೆಯಾ ಅಥವಾ ನನ್ನ ಕಟು ನುಡಿಗಳಿಂದ ನಿನ್ನ ಮುಗ್ಧ ಮನ ಕೆರಳಿಸಿ ಕಪಟತನದ ಸಂಬಂಧ ಬೆಳೆಸಲೇ? ಇಲ್ಲ ಮಿತ್ರ, ನಾನು ನಿಜವಾಗಿಯೂ ನಿನ್ನ ತಂಗಿ ಕಮಲೆಯನ್ನು ಮನಸ್ಸಾರ ಪ್ರೀತಿಸುತ್ತೇನೆ. ನಿನ್ನ ತಂಗಿ ಕಮಲೆ ಯಾವುದರಲ್ಲಿ ಕಡಿಮೆ ಇದ್ದಾಳೆ? ಸೌಂದರ್ಯದಲ್ಲಿಯೇ, ವಿನಯದಲ್ಲಿಯೇ? ಈ ಕೆಸರಿನ ಕಮಲ ಸಿಗಬೇಕಾದರೆ ಪೂರ್ವ ಜನ್ಮದ ಪುಣ್ಯ. ಮೊದಲು ನಿನ್ನ ಸಮ್ಮತಿಯನ್ನು ಹೇಳು. ವಿಜಯ್, ನಿನ್ನ ನುಡಿಗಳಿಂದ ನಾನು ಹೆಜ್ಜೆ ಹೆಜ್ಜೆಗೂ ಮೂಕನಾಗಿದ್ದೇನೆ. ನಿನ್ನ ಮಾತಿಗೆ ಬದಲು ಹೇಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ತುಂಬಾ ಧನ್ಯವಾದಗಳು ಮಿತ್ರ. ವರನ ನಿರ್ಧಾರದಷ್ಟೇ ವಧುವಿನ ಸಮ್ಮತಿಯೂ ಅಷ್ಟೇ ಮುಖ್ಯ. ಮೊದಲು ಅದನ್ನು ಕೇಳಿ ತಿಳಿದುಕೋ. ನಾನಿನ್ನು ಬರದೆ? ವಿಜಯ್, ಈ ಬಡವನ ಮನೆಯಲ್ಲಿ ಸ್ವಲ್ಪ ಚಹಾನಾದ್ರೂ ಸವಿದಿದ್ರೆ ಚೆನ್ನಾಗಿರ್ತಿತ್ತು. ಅದರ ಅವಶ್ಯಕತೆ ಏನಿಲ್ಲ. ದೇವರ ದಯವೆಂದಿದ್ದರೆ ನಾಳಿನ ನಿರ್ಧಾರದಲ್ಲಿ ಸಿಹಿ ಊಟವನ್ನೇ ಉಣಬಹುದಲ್ಲವೇ? ನಾನಿನ್ನು ಬರದೆ? ಸ್ನೇಹಿತ ವಿಜಯ್, ನೀನು ನಿಜವಾಗಿಯೂ ದಯಾವಂತ. ನಿನ್ನ ನಿರ್ಧಾರವು ನನ್ನನ್ನು ಮೂಕನನ್ನಾಗಿಸಿಬಿಟ್ಟಿತು. ತಂಗಿ ಕಮಲ, ಈ ವಿಜಯನ ಬಾಳ ಸಂಸಾರದಲ್ಲಿ ಪ್ರವೇಶಿಸಲು ನಿನಗೆ ಇಷ್ಟವಿದೆಯೇನಮ್ಮ? ಅಣ್ಣ, ಎಷ್ಟೇ ಆದ್ರೂ ನೀವು ಹಿರಿಯರಾದ ನೀವೇ ತೀರ್ಮಾನಿಸಿದ ಮೇಲೆ ನಾನು ಚಿಕ್ಕವಳು. ನಾನೇ ಹೇಳೋಣ, ನೀವು ಹೇಗೆ ಹೇಳ್ತಿರೋ ಹಾಗೆ ಆಗಲಿ. ಅಂದರೆ ನಿನಗೂ ಇಷ್ಟವಿದೆ ಅಂದಂತಾಯ್ತು. ಹೋಗೋಣ. ಆಗಲಿ. ಈ ಮದುವೆಯೊಂದು ಆ ಆದಿಬಸವೇಶ್ವರನ ಕೃಪೆಯಿಂದ ನಿರ್ವಿಘ್ನವಾಗಿ ನೆರವೇರಿದ್ರೆ ನಿನ್ನ ಮದುವೆನ ಹೇಗ್ ಮಾಡ್ತೀನಿ ಅಂದ್ರೆ ಹಾಗೆ
ಅಣ್ಣ ಬಾಣ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ನಡೆಯಮ್ಮ. ಸಹೋದರಿ ಕಮಲೆಯನ್ನು ನಡೆಸಲು ವಿಜಯನು ಸಮ್ಮತಿಸಿದ್ದೆಷ್ಟು ಸತ್ಯ. ಸ್ನೇಹಕ್ಕಾಗಿ ಹೇಳಿರಬಹುದು. ಸ್ನೇಹಕ್ಕೂ ಸಂಬಂಧಕ್ಕೂ ಬಹಳ ವ್ಯತ್ಯಾಸವಿದೆ. ಸ್ನೇಹವು ವರ್ಗಭೇದವಿಲ್ಲದೆ ನಡೆದರೆ ಸಂಬಂಧ ಸರಿ ಸಮಾನರಲ್ಲಿ ನಡೆಯುವಂತಹದ್ದು. ರಾಜ ಮನೆತನದಲ್ಲಿ ಜನಿಸಿದ ವಿಜಯ್ ಸಿರಿಯ ದೊರೆ. ಇಂದಿಗೂ ಮಹಾರಾಜನಂತೆಯೇ ಮೆರೆಯುವ ಇವನಣ್ಣ ನಾಗರಾಜ್ ದರ್ಪದ ದೊರೆ. ಈ ಸಿರಿಯ ದರ್ಪದ ಸುಳಿಗೆ ಸಿಕ್ಕುವ ಮೊದಲೇ ಸಹೋದರಿ ಕಮಲೆಗೆ ಬೇರೊಂದರನ್ನು ಹುಡುಕೋದು ಉತ್ತಮ. ಈ ಚಿಂತೆ ಎಂದೆಡೆ ಬಿಡಿಸುವಾಗಲೇ ನಮ್ಮನ್ನು ನಡು ನೀರಿನಲ್ಲಿ ಕೈಬಿಟ್ಟ ರಗಣ್ಣನ ಚಿಂತೆ ಇನ್ನೊಂದೆಡೆ ಬಾಧಿಸುತ್ತಲಿದೆ. ಇದೇನಿದೆ? ಏನ್ಬೇಕು ನನ್ನ ಚಂದಿರನು ಚಿಂತೆ ಮೋಡದಿಂದ ಅಡಗಿ ಕುಳಿತಿದ್ದಾನಲ್ಲ? ಬಾ ಮಂಜುಳಾ, ಬಡವರ ಗೋಳಿನ ಕಥೆಯನ್ನು ಕೇಳು ಬಾ. ಬೆನ್ನ ಹಿಂದಿನ ಬಂಧುವನ್ನೇ ತ್ಯಜಿಸಿದ ಅಣ್ಣನಿರುವಾಗ ಚಿಂತಿಸದೆ ನಗುತ್ತಾ ಇರಲಾದೀತೆ. ತಾರುಣ್ಯಕ್ಕೆ ಬಂದ ತಂಗಿಯ ಮದುವೆಯನ್ನು ನೆರವೇರಿಸುವುದನ್ನು ಮರೆತು ಸಿರಿವಂತರ ಹಿಂದೆ ಅವರು ಕೊಡುವ ಎಂಜಲು ಅನ್ನಕ್ಕಾಗಿ ಬೀದಿ ನಾಯಿಯಂತೆ ತಿರುಗುವ ಅಣ್ಣನಿರುವಾಗ ಚಿಂತಿಸದೆ ನಗುತ್ತಾ ಇರಲಾದೀತೆ. ಹೋಗಲಿ ಬಿಡು ಮಂಜುಳಾ, ಈ ಬಡವರಿಗೆ ಗೋಳೊಂದು ಅಂಗವಿದ್ದಂತೆ, ಅದಿಲ್ಲದೆ ಅವರ ಬಾಳೆ ಇಲ್ಲ. ಅದೆಲ್ಲ ಇರಲಿ. ನಿನ್ನ BA ಫೈನಲ್ ರಿಸಲ್ಟ್ ಏನಾಯ್ತು? ನಾನು ಪಾಸ್ ಆಗಿದ್ದೀನಿ ಚಂದ್ರು. ಇನ್ಮೇಲೆ ಆ ಕಾಲೇಜಿನ ಚಿಂತೆ ಇಲ್ಲದೆ ಈ ಊರಲ್ಲಿ ನಿಮ್ಮ ಜೊತೆ ಹಾಯಾಗಿ ಕಾಲ ಕಳೆಯಬಹುದು. ಮಂಜುಳಾ, ನೀ ನನ್ನ ಜೊತೆ ಹಾಯಾಗಿರ್ಬೇಕಾದರೆ ನಮ್ಮಿಬ್ಬರ ಬಾಳಬಾನಲ್ಲಿ ಮದುವೆಯ ಸೂರ್ಯೋದಯವಾಗಬೇಕು. ಅದಕ್ಕೆ ಚಿಂತೆ. ನೀವು ಸಮ್ಮತಿಸಿದ ಮರುಕ್ಷಣವೇ ನಮ್ಮಣ್ಣನ ಮುಂದೆ ಮಾತನಾಡಿ ನಮ್ಮಿಬ್ಬರ ಮದುವೆ ದಿನವನ್ನ ನಿರ್ಧರಿಸ್ಬಿಡ್ತೀನಿ, ಆಯ್ತೆ? ಮಂಜುಳಾ, ಸುಖದ ಸುಪ್ಪತ್ತಿಗೆ ಸುಳಿಯಲ್ಲಿ ಸುಳಿದಾಡೋ ನಿನ್ನನ್ನ ದರಿದ್ರ ದೇವತೆಯ ಶೃಂಗಾರವನ್ನೊಂದಿರುವ ನನ್ನ ಮನೆಗೆ ಕರೆದೊಯ್ಯಲು ಮದುವೆಯಾಗಲೇ? ನೋಡಿ, ನಾನು ನಿಮ್ಮಿಂದ ಯಾವುದೇ ಒಳ್ಳೆಯ ಐಶ್ವರ್ಯ ಬಂಗಾರ ಸಿಂಗಾರದ ಅರಮನೆಯನ್ನು ಬಯಸಿ ಬರಲಿಲ್ಲ. ನಿಮ್ಮ ಪ್ರೀತಿಯನ್ನ ಬಯಸಿ ಬಂದವಳು ನಾನು. ಅದು ಅಲ್ಲದೆ ನನಗೆ ಈ ಸಿಂಗಾರದ ಅರಮನೆ ಬೇಕಾಗಿಲ್ಲ ಚಂದ್ರು. ನಿಮ್ಮ ಈ ಪ್ರೀತಿಯೇ ನನಗೆ ಬಂಗಾರ ಐಶ್ವರ್ಯ. ನಿನ್ನಂತ ಪರಿಶುದ್ಧ ಪ್ರೇಮಿಯನ್ನ ನನ್ನ ಬಾಳ ಸಂಗಾತಿಯನ್ನಾಗಿ ಪಡೆಯಲಿರೋ ನನ್ನ ಈ ಪುಣ್ಯಕ್ಕೆ ಸಾಟಿ ಬೇರಾವುದೂ ಇಲ್ಲ. ಸಾಕ್ ಮಾಡಿ ಈ ನಿಮ್ಮ ಮಾತುಗಳನ್ನ. ಈ ನಿಮ್ಮ ಮಾತುಗಳು ನನ್ನ ಹೃದಯದಲ್ಲಿ ಮೋಹದ ಮಹಾಪೂರ್ವ ನೆಬ್ಬಿಸ್ತಾ ಇದೆ. ಮನದಿನೇಳ ಮನಬೇಕು ಅನುರಾಗದ ಹಾಡನ್ನೇ ಹೇಳುತ್ತೀವಿಯಲ್ಲ. ಹೌದು, ಮತ್ತೆ ಈ ಪ್ರೇಮದ ಹಾರ್ಮೋನಿಯಂ ನುಡಿಸುವ ನಿಪುಣನಲ್ಲ ನನ್ನ ಎದುರಿಗಿರುವಾಗ ಮನ ಅನುರಾಗದ ಹಾಡನ್ನ ಹೇಳೋದು ತಪ್ಪೇನು? ಹಾಗಾದ್ರೆ ನಿನ್ನ ಅನುರಾಗದ ಹಾಡಿನಿಂದ ನನ್ನ ಮನ ತಣಿಸುವೆಯಾ? ಓಹೋ, ಅದಕ್ಕೇನಂತೆ?
ಹಾಗಾದರೆ ಹೊರ ಬೀಳಲಿ ಒಂದು ಇಂಪಾದ ಗಾನ. ಮಂಜುಳಾ, ನಾನಿನ್ನು ಕಾಡಿಗೆ ಹೋಗಿ ಕಟ್ಟಿಗೆ ಕಡ್ಕೊಂಡು ಬರ್ಲಿಕ್ಕೆ ಒತ್ತಾಗುತ್ತೆ. ನಾನಿನ್ನು ನಾಳೆ ಭೇಟಿ ಆಗ್ತೀನಿ, ಬರ್ಲಾ? ಇವತ್ತೊಂದಿನ ಹೋಗ್ದಿದ್ರೆ ಆಗೋದಿಲ್ವೇನ್? ನನಗೊಬ್ಳಿಗೆ ಇಲ್ಲಿ ತುಂಬಾ ಬೋರ್ ಆಗುತ್ತೆ. ಏನಿದು ಅಮ್ಮವರು ದಿನ ವೇಳೆಯೆಲ್ಲ ಈ ನಿನ್ನ ಅರಳಿದ ಮುಖಮಲ್ಲಿಗೆಯನ್ನು ನೋಡುತ್ತಾ ಕುಳಿತರಿ. ಆಹಾರ ಬಟ್ಟೆಗಳೇನು ನಿನ್ನ ನೋಟದಿಂದ ಹುಟ್ಟುತ್ತೇವೆ ಏನು? ಆಗೋ, ಸಂಜೆಯಾಗಲಿದೆ ಎಂದು ಸೂರ್ಯ ಪಶ್ಚಿಮಕ್ಕೆ ಜಾರುತ್ತಲಿದ್ದಾನೆ. ನನ್ನ ಕೆಲಸಕ್ಕೆ ಒತ್ತಾಗುತ್ತೆ. ನಾಳೆ ಬರ್ತೀನಿ, ಬೇಡವಾ? ಮನೆಯಲ್ಲಿ ಮಮತೆಯನ್ನು ಹುಡುಕದೆ ಅರಣ್ಯದಲ್ಲಿ ಆನಂದವನ್ನು ಹುಡುಕುತ್ತಿದ್ದೀಯಾ? ನಮಸ್ಕಾರ, ಬನ್ನಿ. ನಾಗ ಕಾಡಿಗೆ ಕಟಿ ಕಡಿಯಲು ಹೊರಟಿದ್ದೆ, ಅಷ್ಟರಲ್ಲಿ ಇವರು ಬಂದ ಕಾರಣ ನಿಲ್ಲಬೇಕು. ಚಂದ್ರು, ಇವರ ಪರಿಚಯ ನಮಗಾಗಲಿಲ್ಲ. ಇವರು ಮಂಜುಳಾ ಅಂತ, ನಮ್ಮೂರ ಶೆಟ್ಟಿಯವರ ಸಹೋದರಿ.
ಸಂತೋಷ, ಬಹಳ ಸಂತೋಷ. ಶೆಟ್ಟರಿಗೆ ಇಂತಹ ಸುಂದರಿಯಾದ ಸಹೋದರಿಯೊಬ್ಬಳಿದ್ದಾಳೆಂಬುದೇ ನಮಗೆ ಗೊತ್ತಿರಲಿಲ್ಲ. ಇಷ್ಟು ದಿನ ಪದವಿ ಪರೀಕ್ಷೆಗಾಗಿ ಪಟ್ಟಣದಲ್ಲಿ ಅಭ್ಯಾಸಿಸಿದ್ದರು. ಮೊನ್ನೆ ತಾನೇ ಅಭ್ಯಾಸ ಮುಗಿಸಿಕೊಂಡು ಹಿಂತಿರುಗಿದ್ದಾರೆ. ಅದಿರಲಿ ನಾಗರಾಜರಿ, ತಾವೇಕು ಈ ಅರಣ್ಯದ ಕಡೆ ಬಂದಿದ್ದೀರಲ್ಲ? ಮನೆಯ ಕೆಲಸದಲ್ಲಿ ಮನಕ್ಕೆ ಬೇಜಾರಾಯಿತು. ಅದಕ್ಕಾಗಿ ಬೇಟೆಯಾಡಲು ಈ ಅನುಪಮವಾದ ಅರಣ್ಯಕ್ಕೆ ಬರಬೇಕಾಯಿತು. ಸರಿ, ಹಾಗಾದ್ರೆ ನನ್ನ ಕೆಲಸಕ್ಕೆ ಒತ್ತಾಗುತ್ತೆ. ನಾನಿನ್ನು ಹೋಗಬಹುದೇ? ಹೋಗಬಹುದು. ಮಂಜುಳಾ, ನಾನಿನ್ನು ನಾಳೆ ಭೇಟಿ ಆಗ್ತೀನಿ. ಬಲ್ಲ, ಬಾಯ್. ನಾಳೆ ತಪ್ಪದೆ ಬರ್ಬೇಕು ನೀವು. ಚಂದ್ರು, ಮುಕ್ತ ಸ್ತ್ರೀಯರ ಶೀಲ ನಷ್ಟಗೊಳಿಸಿ ಅನಿಷ್ಟ ಸಮಾಜವನ್ನು ಸೃಷ್ಟಿಸುವ ನಿನ್ನಂತ ನೀತಿ ಭ್ರಷ್ಟನನ್ನು ಕೊನೆಗಣಿಸಲು ಈ ಕಂಡುಗೊಡಲೆಯನ್ನಿಡಿದು ನಿನ್ನ ಬೋಳ ಬಂಡಿಯ ಮೇಲೆರಗಲು ಸಿಡಿಲಿನಂತೆ ಸಾಗಿ ಬರುತ್ತಿರುವೆ. ಎಲ್ಲೆಲ್ಲವೋ ನರರಾಕ್ಷಸ ನಾಗ್ಯ, ನನ್ನ ತಂಗಿಯನ್ನು ಕೆಣಕಿ ನನ್ನ ಅಣ್ಣ ರಗಣ್ಣನನ್ನು ಕೊಂದು ಕೊಬ್ಬಿದ ನಿನ್ನ ದೇಹದೊಡಲನ್ನು ನರಸಿಂಹನಂತೆ ಬಗೆದು ನಿನ್ನ ಕರುಳುಗಳನ್ನು ಕಿತ್ತು ಕೊರಳ ಮಾಲೆಯಂತೆ ಧರಿಸಿ ನಿನ್ನ ದೇಹದ ಬಿಸಿಯ ನೆತ್ತರವನ್ನು ಹಸಿದ ತೋಳಗಳ ಮುಂದೆ ಚಲ್ಲಾಡದಿದ್ದರೆ ನಾನು ಚಂದ್ರಣ್ಣನೇ ಅಲ್ಲ. ಕೆಲವೋ ಮಾನವ ರೂಪದ ದಾನವರಿಲ್ಲ. ನಿಲ್ಲಿಸಿ ನಿಮ್ಮ ಹಸುರಿ ಅತ್ಯಾಚಾರವನ್ನು. ಹೆಣ್ಣೆಂಬ ಬೆಂಕಿಯನ್ನು ಅಂಗೈಯಲ್ಲಿಟ್ಟುಕೊಂಡು ಅತ್ಯಾಚಾರದ ಆಟವನ್ನು ಆಡಿದರೆ ಅದು ಸುಡಲಾರದೆ ಬಿಟ್ಟೀತೆ. ಹೇ ಆದರದ ಹತ್ತೆ, ನಿಲ್ಲಿಸು ನಿನ್ನ ಕ್ರೂರ ಕಾರ್ಯವನ್ನು. ಬೆಂಕಿಯನ್ನು ಬಿಗಿದಪ್ಪಲೆಂದು ಬಂದಿದೆ ಕೊಬ್ಬಿದ ಕೋಣ. ಚಂದ್ರು, ಆಗ ಎಂತ ಅರಚನೆ, ನಾಯಿಯಂತೆ ಬಗಳು ಮೊದಲಿಲ್ಲಿಗೆ ಬಂದದ್ದೇಕೆಂದು. ಬೇಟೆ ಇದ್ದಲ್ಲಿಗೆ ಬೇಟೆಗಾರ ಬರಲೇಬೇಕಲ್ಲವೇ? ಚಂದ್ರು, ಬೇಟೆ ಸಾಮಾನ್ಯ ಮೃಗವಲ್ಲಪ್ಪ, ಹುಲಿ ಹುಲಿ. ಚಕ್ರವ್ಯೂಹವನ್ನೊಕ್ಕೋ ಅಭಿಮನ್ಯುವಿನ ಗತಿ ತಂದುಕೊಳ್ಳೋದು ಬೇಡ, ಖಾಲಿ ಮಾಡು. ಹೇ ಸರಿಯತ್ತ ಮಂಕೆ, ಬೆದರಿಕೆಯ ಬೊಂಬೆಯನ್ನು ಬಿಡುವೆಯಾ? ನಿನ್ನ ಎಲ್ಲ ಅಂಬನ್ನು ಅರಿತವನು ನಾನು. ಎಲ್ಲವನ್ನು ಎದುರಿಸಲು ತಯಾರಾಗಿಯೇ ಬಂದಿದ್ದೇನೆ. ಬಲವಿದ್ದರೆ ಬನ್ನಿ ನೋಡೋಣ. ಸೀಡಿನ ಮದದ ಮದ್ದಾನೆ ಹಳ್ಳಿ ಹೊಕ್ಕಂತಾಯಿತು. ಇಂತಹ ಸಂದರ್ಭದಲ್ಲಿ ನಾವು ಇಲ್ಲೇ ಇದ್ದರೆ ಆಪತ್ತು ನಿಶ್ಚಿತ. ಕಾರಣ, ಈ ಅರಮನೆಯಲ್ಲಿರುವ ಎಲ್ಲಾ ಸಂಪತ್ತನ್ನು ಲಪಟಾಯಿಸಿಕೊಂಡು ಹೋಗುವುದೇ ಉತ್ತಮ. ಬಾಲದ ಕೊಬ್ಬು ತಲೆಗೇರಿದ ಹಾಗಿದೆ. ಚಂದ್ರು, ಅಡವಿಯಲ್ಲಿ ಗಿಡಗಳನ್ನು 4-6 ಗಿಡಗಳನ್ನು ಉರುಳಿಸಿದ ಮಾತ್ರಕ್ಕೆ ಕ್ಷತ್ರಿಯರ ರುಂಡವನ್ನೇ ಚಂಡಾಡಿದ ಪರಶುರಾಮನೆಂದುಕೊಂಡಿಯಾ ನೀನು? ಹುಂಜ ಗದ್ದಿಯಾಟದಲ್ಲಿ ಪಳಗಿದ್ದೇನೆಂದು ನರಿಯೊಡನೆ ಹೋರಾಡಲು ಸಾಧ್ಯವಿಲ್ಲ. ಚಾಂಡಾಲ, ಆ ನಿನ್ನ ಜಂಬದ ಮಾತುಗಳಿಗೆಷ್ಟು ಬೆಂಕಿ ಹಚ್ಚು. ಕಂಡ ಅಬಲೆಯರ ಮೇಲೆ ಕೈ ಚಾಚುವ ನೀನು ವೀರನೇನು? ಅಲ್ಲಲ್ಲ, ಉತ್ತರನ ಪೌರುಷ ಹೊಂದಿದ ನರಸತ್ತ ಷಂಡ ನೀನು. ಹಾಗಾದರೆ ಅನುಭವಿಸು. ನಾಗರಾಜ್, ನೆನೆ ನಿನ್ನ ಮನೆಯ ದೇವರನ್ನ. ಇಂದು ಮುಗಿಯಿತು ನಿನ್ನ ಆಯುಷು. ಪರಸ್ತ್ರೀಯರನ್ನ ಪಾಪದ ದೃಷ್ಟಿಯಿಂದ ನೋಡಿದ್ದಕ್ಕೆ, ಇದು ಒಡ ಹುಟ್ಟಿದ ಒಲುಮೆಯ ಸಹೋದರನನ್ನೇ ಮನೆಯಿಂದ ಹಾಕಿದ್ದಕ್ಕೆ, ಇಂದು ನಿನ್ನ ದೇಹದ ಬಿಸಿಯ ನೆತ್ತರವನ್ನು ನನ್ನ ಅಣ್ಣನ ಆಕೃತಿಗೆ ಅರ್ಪಿಸಿ ಅವನ ಆತ್ಮಕ್ಕೆ ಶಾಂತಿ ದೊರಕಿಸುವೆ. ನೀಡು ನಿನ್ನ ಕುತ್ತಿಗೆಯನ್ನ. ಒಬ್ಬಿದ ಕೋಣವನ್ನು ಮಾರಿಗೆ ಬಲಿ ಕೊಡುವಾಗ ಅದಾರು ತಡೆ ಎಂದು ಕೂಗಿದ್ದು? ಇದು ಪ್ರವಾಹಕ್ಕೆ ಸಿಕ್ಕು ಮುಳುಗುತ್ತಿರುವ ಅಬಲೆಯ ಕೂಗು. ತಂಗಿ ಮಂಜುಳಿ, ಪ್ರವಾಹದೆದುರು ಈಜಿ ಕಾಪಾಡುವ ಶಕ್ತಿ ನಿನ್ನ ಅಣ್ಣನಲ್ಲಿರುವಾಗ ಅದೇಕೆ ತಂಗಿ ಎದುರುವುದು? ನೋಡಿ, ಅಡಿಗಡಿಗೂ ತಂಗಿ ತಂಗಿ ಎಂದು ಹೇಳುತ್ತಿರುವ ನಿಜವಾದ ಅಣ್ಣನೇ ನೀವಾದ್ರೆ
ನನ್ನ ಬಾಳ ಬೆಳಕಿಗೆ ದೀಪನ ಹಚ್ಚುವ ಕಾರ್ಯ ಮಾಡ್ತೀನಿ ಅಂತ ನನಗೆ ಮಾತು ಕೊಡ್ತೀರಾ? ಬರೀ ಮಾತೇಕಮ್ಮ, ನೀ ಕೇಳಿದ್ರೆ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ಹೇಳಮ್ಮ ಅದೇನೆಂದು. ನೋಡಿ, ಈ ನಿಮ್ಮ ತಂಗಿ ಮೋಸದ ಜಾಲಕ್ಕೆ ಸಿಲುಕಿ ಈಗ 3 ತಿಂಗಳ ಗರ್ಭಿಣಿಯಾಗಿದ್ದ. ಯಾರಮ್ಮ ಚಾಂಡಾಲ? ಚಾಂಡಲನಾದ್ರೂ ಸರಿ, ಚೋರನಾದ್ರೂ ಸರಿ, ಅವನಿಲ್ಲವೇ ಈ ಭೂಮಿಗೆ ಒಡೆಯ ಅಂದಾಗ ಅವನ ಜೊತೆ ಬಾಳ್ವೆ ಮಾಡಿದ್ರೆ ತಾನೇ ಈ ನಿಮ್ಮ ತಂಗಿಯ ಗರ್ತಿ ತತ್ವಕ್ಕೊಂದು ಬೆಲೆ ಸಿಗೋದು. ನಿಜ, ನಿನ್ನ ಮಾತು ಅಕ್ಷರಶಃ ಸತ್ಯ. ಹಾಗಾದ್ರೆ ನಾ ಹೊತ್ತಿರುವ ಈ ಗರ್ಭಕ್ಕೆ ಕಾರಣನಾಗಿರುವ ಈ ನಾಗರಾಜನ ಬಿಟ್ಟು ಬಿಡಿ. ಆ ಜೀವದಾನಕ್ಕೆ ಅರ್ಹನಿವನು ತನ್ನ ಕಾಮದಾಸಗಾಗಿ ಹೊಡ ಹುಟ್ಟಿದ ಸಹೋದರನ್ನೇ ಮನೆಯಿಂದ ಹೊರ ಹಾಕಿದ ಈ ಕದೀಮನಿಗೆ ಜೀವದಾನ? ಒಲುಮೆಯ ನನ್ನ ಸಹೋದರನ್ನೇ ಮಾನಭಂಗ ಮಾಡಲೆತ್ತಿದ ಈ ಚಾಂಡಾಲನಿಗೆ ಜೀವದಾನ? ಅಸಾಧ್ಯವಾದ ದಾನ. ಹಾಗಾದ್ರೆ ಅಂದು ನೀವು ಕೊಟ್ಟ ಮಾತನ್ನ ಇಂದು ನೀವೇ ಹಿಂತೆಗೆದುಕೊಳ್ತಾ ಇದ್ದೀರಾ? ನೋಡಿ, ಅಂದು ನೀವು ನನ್ನ ತಂಗಿ ಅಂತ ಸ್ವೀಕರಿಸಿ ನನ್ನ ಹಣೆಗೆ ಕುಂಕುಮ ಇಟ್ಟು ಕೈಗೆ ಬಳೆಗಳನ್ನ ತೋರಿಸಿದ್ರಲ್ಲ, ಒಂದು ವೇಳೆ ನಾನು ನಿಂತಿರುವ ಸ್ಥಾನದಲ್ಲಿ ನಿಮ್ಮ ತಂಗಿ ಕಮಲಿ ನಿಂತಿದ್ರೆ ಅವಳನ್ನ ಇದೇ ರೀತಿ ವೈಧವ್ಯದ ಪಟ್ಟ ತರ್ತಾ ಇದ್ರ? ಹೇಳು ಚಂದ್ರಣ್ಣ, ಹೇಳು. ಎಂತ ಮಾತುಗಳನ್ನಾಡುತ್ತೀಯೇ ತಾಯಿ ನೀನು. ಅಂದು ನೀನು ರಾಖಿಯನ್ನು ಕಟ್ಟಿದಂದಿನಿಂದ ನಾನು ನಿನ್ನ ಅಣ್ಣನಲ್ಲವೇ ತಂಗಿ? ಅಂದು ನಾನು ನಿನ್ನ ತಾಯಿಯ ಮಗನೇ ಅಲ್ಲವೇ ತಂಗಿ? ಇಂದು ನಿನ್ನಿಂದಾಗಿ ಇವನಿಗೆ ಜೀವದಾನ ಮಾಡಿದ್ದೇನೆ. ಎಲ್ಲೋ ಪಾಪಿ, ಇಂದು ನೀನು ನಿನ್ನ ಹೆತ್ತಮ್ಮನೊಡಲಿನಿಂದ ಮತ್ತೊಮ್ಮೆ ಹುಟ್ಟಿ ಬಂದಿರುವನೆಂದೇ ತಿಳಿದು ಈ ಧರ್ಮ ದೇವತೆಯ ಕೈ ಹಿಡಿದು ಜೀವನ ಸಾಗಿಸು. ಇದನ್ನ ಮರೆತು ಮತ್ತೆ ಮುಂದೇನಾದ್ರೂ ಬಾಲ ಬಿಚ್ಚಿದೆಯೋ ನಾನು ಮಾತಾಡೋದಿಲ್ಲ, ನನ್ನ ಕೊಡ್ಲಿ ಮಾತಾಡುತ್ತೆ.